ನನ್ನ ಅಪ್ಪನನ್ನು ನೀನು ನೋಡಿದ್ಯಾ? ಇಲ್ಲಪ್ಪ, ನೋಡಿಲ್ಲ. ಅವರು ಹುಲಿ ಆಗಿದ್ದರು, ಹುಲಿ. ಹುಲಿಗೆ ಮನುಷ್ಯರು ಹುಟ್ಟುತ್ತಾರೆ? ಲೇ, ಹುಲಿ ಅಂದರೆ ಹುಲಿ ಅಲ್ಲ, ಅಂಥ ನಡವಳಿಕೆ ಅವರ ಸ್ವಭಾವ ಆಗಿತ್ತು. ಮತ್ತಿನ್ನೇನು ಹೇಳು? ಅವರು ಮನೆಯಲ್ಲಿದ್ದರೆ ಯಾರೂ ತುಟಿ ಪಿಟಿಕ್ ಅನ್ನುತ್ತಿರಲಿಲ್ಲ. ಅವರನ್ನು ನೋಡಿದರೇನೇ ನನ್ನ ಮೈ ನಡುಗಲಾರಂಭಿಸುತ್ತದೆ. ಅವರು ಕಾಲು ನೀಡಿ ಕುಳಿತುಕೊಂಡು ಕಾಲೊತ್ತು ಎನ್ನುತ್ತಾರೆ. ನೀನು ಕಾಲೊತ್ತುತ್ತಿದ್ಯಾ? ಮತ್ತಿಲ್ವಾ? ಅವರ ವಿರುದ್ಧ ಏನಾದರೂ ಹೇಳಿದರೆ ಕೈಗೆ ಸಿಕ್ಕಿದ ವಸ್ತುವಿನಿಂದ ಹೊಡೆಯುತ್ತಿದ್ದರು, ಇಲ್ಲದಿದ್ದರೆ ಮೈ ಬಗ್ಗಿಸಿ ನಿಲ್ಲಿಸಿ ಕಾಲಿನಿಂದ ಒದೆಯುತ್ತಿದ್ದರು. ಅಬ್ಬಾ, ಎಂಥ ಮನುಷ್ಯ! ಕರೆದ ಕೂಡಲೇ ಹೆದರಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದೆ. ಅಪ್ಪ ಎಂದರೆ ನನಗೆ ಅಷ್ಟೊಂದು ಭಯ, ಭಯಾನಕ. ಅದಿರಲಿ, ನಿಮಗೆ ಅಪ್ಪನ ಯಾವುದಾದರೂ ಗುಣ ಸಿಕ್ಕಿದೆಯೇ? ಇಲ್ಲ, ನನಗೆ ಅಂತಹ ಯಾವ ಸ್ವಭಾವವೂ ಇಲ್ಲ. ಆದರೆ ನನ್ನ ಹೆಂಡತಿಯಲ್ಲಿ ಅಂತಹ ನಡವಳಿಕೆ ಕಾಣಿಸುತ್ತಿದೆ. ಹಾಂ, ಹೇಗೆ? ಇನ್ನೊಂದು ದಿವಸ ಮಾತಾಡೋಣ, ಬರ್ತೀನಿ.